ರಾಹುಲ್ ಅವರೇ, ಈಗ ಎಲ್ರಿಗೂ ಒಂದಿರುತ್ತೆ, ಈಗಿನ ಯೂತ್ ಅಂತ ಬಂದಾಗ ಜಾಸ್ತಿ ನಾವು ಇಂಟರ್ನೆಟ್ಟಿಗೆ ಮಾರು ಹೋಗಿರ್ತಾರೆ, ಮೊಬೈಲನ್ನು ನೋಡ್ತಾ ಇರ್ತಾರೆ, ಈ ಥರದೊಂದಷ್ಟು ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ. ತಂದೆ ತಾಯಿ ಕೂಡ ಬೇಜಾರು ಮಾಡ್ಕೊಳ್ತಾನೆ ಇರ್ತಾರೆ. ಬಟ್ ನಿಮ್ಮ ವಿಚಾರದಲ್ಲಿ ಹಾಗಾಗಿಲ್ಲ. ನಿಮ್ಮ ತಾತ, ನಿಮ್ಮ ತಂದೆ ಎಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ ನಿಮಗೆ ಒಂದು ಇಡೀ ಸಂಪೂರ್ಣವಾಗಿ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಅಂತ? ನನ್ನ ಫ್ಯಾಮಿಲಿ ಯಾವಾಗಲೂ ನಂಗೆ ಸಪೋರ್ಟಿವ್ ಆಗಿದೆ ಮೇಡಮ್. ಯಾವಾಗಲೂ ಕೂಡ ನಾನು ಏನಾರ ಮಾಡ್ತೀನಿ ಅಂದರೆ ಅದಕ್ಕೆ ಯಾವತ್ತೂ ಕೂಡ ಬೇಡ ಅಂದಿಲ್ಲ. ಯಾಕಂದರೆ ನಾನು ಹೇಗಿದ್ದೆ, ಇವಾಗ ಹೇಗಾಗಿದ್ದೀನಿ, ನಾವು ಇವತ್ತು ಹೀಗಿರೋದಕ್ಕೆ ಏನು ಕಾರಣ ಅಂತ ನನ್ನ ಫ್ಯಾಮಿಲಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಮೇಯ್ನ್ ಇವತ್ತು ನಾನೀಗ ಇದ್ದೀನಿ ಅಂದರೆ ನನ್ನ ಫ್ಯಾಮಿಲಿಗಾಗಿರೋ ಹಲವಾರು ಅವಮಾನಗಳು ಮತ್ತು ನಾವು ಅನುಭವಿಸಿದ ಹಲವಾರು ಕಷ್ಟಗಳು ನಮ್ಮನ್ನು ಇವತ್ತಿಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ. ಮೇಯ್ನಾಗಿ ನಾನು ಸಣ್ಣವನಿದ್ದಾಗ ನಮ್ಮ ತಂದೆ ಪಿಗ್ಮಿ ಕೆಲಸ ಮಾಡ್ತಿದ್ರು, ಟ್ರ್ಯಾಕ್ಟರ್ ಟಿಲ್ಲರ್ ಓಡಿಸಿದ್ರು ಬೇರೆಯವ್ರ ಜಮೀನುಗಳಲ್ಲಿ. ಅವರಿಗೆ ಸಹಾಯ ಆಗಬೇಕು ಅಂತ ನಮ್ಮ ತಾಯಿ ಕೂಡ ನಮ್ಮ ಹಳ್ಳಿಯಲ್ಲೇ ಒಂದು ಡೈರಿ ಇತ್ತು, ಆ ಡೈರಿ ಕೆಲಸಕ್ಕೆ ಹೋಗೋರು. ಬಟ್ ಒಬ್ಬರು ಹೆಣ್ಮಗಳು ಓದಿದ್ದಾರೆ, ಡೈರಿ ಕೆಲಸಕ್ಕೆ ಬರ್ತಿದ್ದಾರೆ, ಹೆಣ್ಮಕ್ಳು ಮುಂದೆ ಬರ್ತಿದ್ದಾರೆ ಅಂತ ಆ ಊರಿನ ಒಬ್ಬ ದೊಡ್ಡ ಮನುಷ್ಯರು, ಹಳ್ಳಿಯ ದೊಡ್ಡ ಮನುಷ್ಯರು ಒಂದಿನ ನಮ್ಮ ತಾಯಿಯನ್ನು ಜುಟ್ಟು ಹಿಡಿದು ಹೊರಗಡೆ ಎಳ್ಕೊಬಂದು ಒಂದು ದಿನ ಅವಮಾನ ಮಾಡ್ತಾರೆ. ಆಗಿನೂ ನಾವು ಪುಟ್ಟ ಹುಡುಗ. ಸೊ ಅವತ್ತು ನನಗೆ ಮನವರಿಕೆ ಆಯಿತು, ಈ ಸಮಾಜದಲ್ಲಿ ನಾವು ದುರ್ಬಲರಾಗಿದ್ದರೆ ನಮ್ಮ ಮೇಲೆ ಶೋಷಣೆ ನಡೆಯುತ್ತೆ. ಇದೊಂಥರ ನ್ಯೂಟನ್ಸ್ ಥರ್ಡ್ ಲಾ ಇದ್ದ ಹಾಗೆ, ಯಾವತ್ತೂ ಸುಳ್ಳಾಗಲ್ಲ. ಸೊ ನನಗೆ ಆವಾಗಲೇ ಅನ್ನಿಸ್ತು, ನಾನು ಸ್ಟ್ರಾಂಗ್ ಆಗಬೇಕು, ನಾನು ಸಬಲನಾಗಬೇಕು. ಯಾವ ರೀತಿ ಸ್ಟ್ರಾಂಗ್ ಆಗಬೇಕು? ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಮತ್ತು ಫೈನಾನ್ಷಿಯಲಿ ಮತ್ತು ಎಜುಕೇಷನ್ ವೈಸ್, ಇವೆಲ್ಲ ರೀತಿಯಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಸಮಾಜದಲ್ಲಿ ನಾವು ಬದುಕ್ಬೋದು, ಇಲ್ಲ ಕಷ್ಟ ಅನ್ನೋದು ಅರ್ಥ ಆಯಿತು. ಮೇಯ್ನ್ ನಾವು ಯಾಕೆ ಸ್ಟ್ರಾಂಗ್ ಆಗಿರಬೇಕು, ನಾವು ಸ್ಟ್ರಾಂಗ್ ಆಗಿ ಇನ್ನೊಬ್ಬರ ಮೇಲೆ ಶೋಷಣೆ ಮಾಡಬೇಕು ಅಂತಲ್ಲ. ಸಮಾಜ ನಾಳೆ ನಮ್ಮ ಮೇಲೆ ಶೋಷಣೆ ಮಾಡಬಾರ್ದು ಅಂದರೆ ನಾವೆಲ್ಲ ರೀತಿಯಲ್ಲೂ ಕೂಡ ಸಬಲರಾಗಿರಬೇಕು ಅನ್ನೋದು ನನಗೆ ಅವಾಗ ಅರ್ಥ ಆಯಿತು. ಆ ಒಂದು ಪರಿಸ್ಥಿತಿಯಿಂದ ಬಂದಂಥ ನನ್ನ ಕುಟುಂಬ ಅವತ್ತು ನಮ್ಮ ತಂದೆ ತಾಯಿ ಡಿಸೈಡ್ ಮಾಡ್ತಾರೆ, ನಾವು ಇಲ್ಲಿರೋದು ಬೇಡ, ನಾವು ಊರು ಬಿಟ್ಟು ಹೋಗೋಣ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ ಪಟ್ಟಣಕ್ಕೆ ಹೋಗಿ, ನಾವು ಕೂಡ ಏನಾದ್ರು ಮಾಡೋಣ ಅಂತ ಶಿವಮೊಗ್ಗಕ್ಕೆ ಬರ್ತಾರೆ. ಶಿವಮೊಗ್ಗದಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿ ನಮ್ಮ ತಂದೆ 24 ಗಂಟೆ ಕಷ್ಟಪಡ್ತಾರೆ. ನಮ್ಮ ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಕೂಡ, ಅರ್ಧ ಲೀಟ್ರ್ ಹಾಲು ತರೋದಕ್ಕೂ ಕೂಡ ನಮ್ಮ ಮನೇಲಿ ದುಡ್ಡು ಇರದೇ ಇರೋವಂಥ ಸಂದರ್ಭಗಳಿದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿ ಓದಿ ಬ್ಯಾಂಕ್ ಎಂಪ್ಲಾಯ್ ಆಗ್ತಾರೆ. ನಮ್ಮ ತಂದೆ ಇವತ್ತಿಗೂ ಶಿವಮೊಗ್ಗದಲ್ಲಿ ಮಂಡ್ಯನಕೊಪ್ಪ ದೇವರಾಜ್ ಅವ್ರು ಯಾರು ಅಂದರೆ ದೇವರಂಥ ಮನುಷ್ಯನಪ್ಪ ಅಂತಾರೆ. ಸೊ ಈ ಹಂತಕ್ಕೆ ಬಂದಿದ್ದೀವಿ ಅಂದರೆ ಅವತ್ತಾಗಿರೋ ಅವಮಾನಗಳು, ಅವತ್ತಾಗಿರುವಂತಹ ಕಷ್ಟಗಳು ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಫ್ಯಾಮಿಲಿ ಸಪೋರ್ಟ್ ನನಗೆ ಯಾವಾಗಲೂ ಇದೆ. ಇವತ್ತು ಆ ಊರಿಗೆ ನಾನು ಹೋದರೆ ಆ ಊರಿನ ಫಸ್ಟ್ ಡಾಕ್ಟರ್ ನಾನು. ಆ ಊರಿನ ಪ್ರತಿಯೊಬ್ಬ ಜನರು ನಮ್ಮನ್ನು ಪ್ರೀತಿಸ್ತಾರೆ. ಒಂದು ದೊಡ್ಡ ಕಾರ್ ಬಂತು, ಫಾರ್ಚುನರ್ ಬಂತು ಅಂದರೆ ಡಾಕ್ಟರ್ ರಾಹುಲ್ ಬಂದ್ರಪ್ಪ ಅಂತ ಅರ್ಥ ಮಾಡ್ಕೊತಾರೆ. ಅಂದರೆ ಇದು ಒಬ್ಬ ಸಣ್ಣ ಹಂತದಿಂದ ಬಂದಂಥ ಮನುಷ್ಯನ ಕಷ್ಟಗಳನ್ನು ಪಟ್ಟು ಯಾವಾಗ ಮೇಲೆ ಬರ್ತಾನೆ, ಒಬ್ಬ ಕಷ್ಟ ಮತ್ತು ಅವಮಾನ ಆಗಿರುವಂಥ ಮನುಷ್ಯನಿಗೆ ಮೋಟಿವೇಶನ್ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅವೇ ಅವನಿಗೆ ಜೀವನದಲ್ಲಿ ಮೋಟಿವೇಶನ್ ಆಗಿರುತ್ತೆ. ನನ್ನ ಪುಸ್ತಕದಲ್ಲೂ ಕೂಡ ನಾನು ಅದನ್ನೇ ಬರೆದಿರೋದು, ಹ್ಯೂಮಿಲಿಯೇಷನ್ ಈಸ್ ಈಕ್ವಲ್ ಟು ಮೋಟಿವೇಶನ್ ಅಂತ. ಅಂದರೆ ನಮಗಾಗೋ ಅವಮಾನಗಳೇ ನಮ್ಮ ಜೀವನದಲ್ಲಿ ನಮ್ಗೆ ಮೋಟಿವೇಶನ್ ಆಗಿರುತ್ತೆ ಅಂತ. ಸೊ ಹೀಗೆ ಬಂದಂಥ ಹಿನ್ನೆಲೆಯಿಂದ ನನ್ನ ಫ್ಯಾಮಿಲಿ ಇವತ್ತು ನಮ್ಮನ್ನು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ ಮೇಡಮ್. ಓಕೆ, ನಾನು ನಿಮ್ಮ ಅಮ್ಮನ ಬಗ್ಗೆ ಕೇಳಬೇಕಾದ್ರೆ ಹೇಳ್ತಾ ಇದ್ದೆ, ನನಗನ್ಸುತ್ತೆ ಅವರು ಕೂಡ ಛಲಗಾತೆ. ಯಾಕಂದರೆ ಇಂಥ ಛಲಗಾರನ ಮಗ, ಜೊತೆಗೆ ನಿಮ್ಮ ತಂದೆ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಮದುವೆ ಆದಮೇಲೆ ಓದೋದು ಅಥವಾ ಮಕ್ಕಳಿದ್ದಾರೆ ಅವರ ಮುಂದೆ ಓದೋದು ಅಂತಂದರೆ ಅದೊಂದು ನಿಜವಾಗ್ಲೂ ಚಾಲೆಂಜಿಂಗ್. ನಿಮ್ಮ ತಾಯಿ ಮದುವೆ ಆದಮೇಲೆ ಓದಿದ್ರು ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಸೊ ಅವರು ಯಾವ ಥರ ಛಲದಿಂದ ಓದಿದ್ರು, ನಿಮ್ಮ ತಂದೆಯ ಸಪೋರ್ಟ್ ಯಾವ ಥರ ಆಯಿತು ಅಂತ? ಮೇನ್ ಮೇಡಮ್, ಹೆಣ್ಣು ಅಬಲೆ ಅಲ್ಲ. ನಮ್ಮ ತಾಯಿ ಇವತ್ತಿಗೂ ನನಗೊಬ್ಬ ಸ್ಟ್ರಾಂಗ್ ಲೇಡಿಯಾಗಿ ಕಾಣ್ತಾರೆ. ನಾನು ಸೋತರು ನಮ್ಮ ತಾಯಿ ಯಾವಾಗಲೂ ಜೀವನದಲ್ಲಿ ಸೋತಿಲ್ಲ. ಸೊ ನಾನು ಏನಾರು ಸೋತಾಗ ನಮ್ಮ ತಾಯಿನ ನೆನೆಸ್ಕೊಂತೀನಿ. ನಾನು ಅವ್ರು ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ 5-6 ಡಿಸೀಸಸ್ ಇದೆ, 5-6 ಕಾಯಿಲೆಗಳಿದೆ. ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, CKD ಅಂತ ಹೇಳ್ತೀವಿ, ಜಿಯೋಗ್ರಾಮ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಒಂದಿಲ್ಲ, ಹೈಪರ್ ಟೆನ್ಷನ್ ಇದೆ, ಥೈರಾಯ್ಡ್ ಇದೆ. ಈಗ ಪ್ರತಿಯೊಂದು ಒಂದು ಕಾಯಿಲೆಯ ಫ್ಯಾಕ್ಟ್ರಿ ಆಗಿಬಿಡ್ರು ನಮ್ಮ ತಾಯಿ ಒಂದು ಕಾಲದಲ್ಲಿ. ತಾವು ಬದುಕೋದೇ ಇಲ್ಲ ಅಂತ ಬೆಂಗಳೂರಿನ ಸೇಂಟ್ ಜಾನ್ಸ್ ಹಾಸ್ಪಿಟಲ್ನಲ್ಲಿ ನಮ್ಮ ತಾಯಿ ನಾನು ನೋಡಿರುವಂಥ ಪರಿಸ್ಥಿತಿ ಇದೆ. ಇವ್ರು ಬದುಕೋದೇ ಇಲ್ಲ, ಹೋಗಿ ನೋಡ್ಕೊಂಬಿಡಪ್ಪ ಅಂತ. ಬಟ್ ನಮ್ಮ ತಾಯಿ ಛಲ ಬಿಡಲಿಲ್ಲ, ನನ್ನ ಮಕ್ಕಳಿನ್ನೂ ಸಣ್ಣವರು, ಅವ್ರು ಓದಿಸ್ಬೇಕು ಅಂಥೇಳಿ ಬದುಕಿದ್ರು. ನಾವು ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನಮ್ಮ ತಾಯಿ ಕೂಡ MA ಮಾಡ್ತಿದ್ರು, ಮಾಡಿ ಪ್ರಮೋಷನ್ ತಗೊಂಡು ಇವತ್ತು ಬ್ಯಾಂಕಿಗೆ ಒಂದು ಅಟೆಂಡರ್ ಆಗಿ ಸೇರಿಕೊಂಡವರು ಅದೇ ಬ್ಯಾಂಕಿನ ಒಬ್ಬ ಮ್ಯಾನೇಜರ್ ಗೈಡಿಗೆ ಬಂದಿದ್ದಾರೆ. ಸೊ ನಮ್ಮ ತಂದೆ ಕೂಡ ಅಷ್ಟೇ, ಅವ್ರು ಯಾವತ್ತೂ ಕೂಡ ನೀನು ಹೋಗಬಾರ್ದು ಮನೆ ಹೊರಗಡೆ ಅಂತ ಬೇಲಿ ಹಾಕಿದವರಲ್ಲ. ನೀವು ಹೋಗು, ಹೊರಗಡೆ ದುಡಿ. ಆರೋಗ್ಯ ಸಮಸ್ಯೆ ಇದ್ದಾಗಲೂ ಕೂಡ ನಮ್ಮ ತಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ ನಮ್ಮ ತಾಯಿಗೋಸ್ಕರ. ಎಲ್ಲಿಂದ ತಂದರು, ಹೇಗೆ ತಂದರು ಒಂದೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ತಾಯಿ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ಬಿಟ್ಟು ನಮ್ಮ ತಂದೆ ಕೆಲಸಕ್ಕೆ ಹೋಗಿರೋವಂಥ ಪರಿಸ್ಥಿತಿಗಳಿದೆ. ಸೊ ಅದಕ್ಕೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ದೇವ್ರ ಮೇಲೆ ನಂಬಿಕೆ ಇರಬೇಕು. ಯಾಕಂದರೆ ಯಾರಿಗೂ ಬೇಡವಾಗದೇ ಇರುವಂತಹ ಒಂದು ಹೂವು ಎಕ್ಕೆ ಹೂವು, ಬಟ್ ಆ ಹೂವು ಶಿವನಿಗಿಷ್ಟ. ಯಾರಿಗೂ ಬೇಡದೇ ಇರುವಂತಹ ಒಂದು ಮರ ಬಿಲ್ವಪತ್ರೆ ಮರ, ಬಟ್ ಆ ಎಲೆ ಶಿವನಿಗಿಷ್ಟ. ಯಾರಿಗೂ ಬೇಡದೇ ಇರುವಂಥ ಕೆಲಸ ಭಿಕ್ಷಾಟನೆ,
ಬಟ್ ಅದು ಕೂಡ ಶಿವನಿಗೆ ಬಹಳ ಪ್ರಿಯವಾಗಿರೋದು. ಯಾರು ಹೋಗದೇ ಇರುವಂಥ ಒಂದು ಯಾರು ಹೋಗಕ್ಕೆ ಇಷ್ಟಪಡದೇ ಇರುವಂಥ ಒಂದು ಜಾಗ ನಮ್ಮ ಸ್ಮಶಾನ. ಬಟ್ ಆ ಸ್ಮಶಾನ ಕೂಡ ಶಿವನಿಗೆ ಇಷ್ಟ. ಸೊ ನಾವು ಯಾರಿಗೂ ಬೇಡವಾಗಿರ್ತೀವಲ್ಲ ಜೀವನದಲ್ಲಿ, ಅವಾಗ ನಾವು ಶಿವನಿಗೆ ಪ್ರಿಯವಾಗಿದ್ದೀವಿ ಅನ್ಕೋಬೇಕು. ನಮ್ಮ ಹಿಂದೆ ಯಾರೂ ಇಲ್ಲಪ್ಪ, ನಮಗೆ ಸಪೋರ್ಟ್ ಇಲ್ಲ, ನಾನು ಒಬ್ಬನೇ ನಿಂತಿದ್ದೀನಿ ಅಂದಾಗಲೂ ಕೂಡ ನಾವು ಶಿವನನ್ನು ನೆನೆಸ್ಕೋಬೇಕು, ದೇವ್ರನ್ನ ನೆನೆಸ್ಕೋಬೇಕು. ಆವಾಗ ನಮಗೆ ಒಂದು ಸ್ಪಿರಿಚುವಲ್ ಪವರ್ ಸಿಗುತ್ತೆ, ನಾವು ಜೀವನದಲ್ಲಿ ಏನಾದ್ರು ಸಾಧಿಸ್ಬೋದು ಅನ್ನೋದನ್ನು ನನ್ನ ತಂದೆಯನ್ನು ನಾನು ಕಲ್ತಿದ್ದೀನಿ.